ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೇನೆ ಗೋಧಿ ದೋಸೆ. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡಬಹುದಾದಂಥ ಗೋಧಿ ದೋಸೆ. ಇದಕ್ಕೆ ಗ್ರೇಟೆಡ್ ಕ್ಯಾರೆಟ್ ತೊಗೊಂಡಿದ್ದೇನೆ, ಹಾಗೆ ಬೀಟ್ರೂಟ್ ತೊಗೊಂಡಿದ್ದೇನೆ, ಮತ್ತೊಂದು ಈರುಳ್ಳಿ ಇದೆ, ಹಾಗೆ ಒಂದು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ನಾನು ಜಿಂಜರ್ ತೊಗೊಂಡಿದ್ದೇನೆ. ಇಲ್ಲಿ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಮಕ್ಕಳಿಗೆ ಮಾಡಿಕೊಡುವಾಗ ಇದರಲ್ಲಿ ನೀವು ಮೆಣಸಿನಕಾಯಿ ಹಾಗೂ ಜಿಂಜರನ್ನು ಸೇರಿಸಬೇಕಂತಿಲ್ಲ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲ ತರಕಾರಿ ಹಾಗೂ ಈರುಳ್ಳಿ ಏನಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಒಂದು 15ರಿಂದ 20 ನಿಮಿಷ ಇಡಿ. ಹಾಗೆ ಇಡುವುದರಿಂದ ಉಪ್ಪು ಇಳ್ಕೊಳ್ಳೋದ್ರಿಂದ ನಿಮಗೆ ದೋಸೆಯಲ್ಲಿ ಇದು ಸಿಗುವಾಗ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಿರುತ್ತೆ. ಬೆಳಿಗ್ಗೆ ಟೈಮ್ ಇಲ್ಲ ಅಂದರೆ ರಾತ್ರಿ ಇದಕ್ಕೆ ಉಪ್ಪು ಸೇರಿಸಿ ಇಟ್ಕೊಳ್ಳಿ. ಇನ್ಸ್ಟೆಂಟಾಗಿ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಅಕ್ಕಿ ಕಡಿಬೇಕಂತೇನಿಲ್ಲ. ಇಲ್ಲಿ 1 ಕಪ್ನಷ್ಟು ಹಿಟ್ಟು ಹಾಕ್ಕೊಂಡೆ, ಹಾಗೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಕಲಸಿ ಇದರ ಹಿಟ್ಟನ್ನು ತಯಾರು ಮಾಡಿಕೊಳ್ಳಿ. ನೋಡಿ, ಸ್ವಲ್ಪ ದಪ್ಪ ಆಗಿದೆ. ಇಲ್ಲಿ ಈ ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಮಾಡ್ಕೊಳ್ತೇನೆ. ಬೆಳಿಗ್ಗೆ ಎದ್ದು ಯಾವ ಬ್ರೇಕ್ಫಾಸ್ಟ್ ಮಾಡೋದಂತಲೇ ಎಲ್ಲರಿಗೂ ತಲೆಬಿಸಿ ಇರುತ್ತೆ. ನನಗೂ ಅದೇ ತಲೆಬಿಸಿ. ಹಾಗೆ ಹೊಸತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ ನಾನು. ಇವಾಗ ಈ ತರಕಾರಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳು ಹಾಗೇ ನಿಮಗೆ ತರಕಾರಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಆ ಕೇಸಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಂಡು ಕೊಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಥರ ಇದು ಹದ ಬರಬೇಕು. ತುಂಬ ದಪ್ಪನೂ ಇಡಬೇಡಿ. ದಪ್ಪ ಇಟ್ಟರೆ ಏನಾಗುತ್ತೆ, ನಮಗೆ ಕಾವಲಿಯಲ್ಲಿ ಅದನ್ನು ಚೆನ್ನಾಗಿ ಹರಡಲಿಕ್ಕೆ ಬರುವುದಿಲ್ಲ. ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಐರನ್ ಕಾಸ್ತವನ್ನು ಯೂಸ್ ಮಾಡ್ತೇನೆ. ಅದಕ್ಕೆ ನಾನು ಎಳ್ಳೆಣ್ಣೆ ಹಚ್ಚಿಟ್ಟಿದ್ದೇನೆ. ಬೇರೆ ಯಾವ ಎಣ್ಣೆಯೂ ಇದಕ್ಕೆ ನನಗೆ ವರ್ಕೌಟ್ ಆಗಲಿಲ್ಲ. ಎಳ್ಳೆಣ್ಣೆ ಹಾಕಿದ ತಕ್ಷಣ ರಪಕ ಇದು ದೋಸೆ ಎದ್ದು ಬರ್ತದೆ. ನಾನಿವಾಗ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ. ಯಾಕಂದರೆ ಗೋಧಿ ಏನಿದೆ ಅದು ಸ್ವಲ್ಪನೇ ಕಹಿ ಇರುತ್ತೆ, ಅದಕ್ಕೋಸ್ಕರ ಈ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ನಾವು ಈಗ ದೋಸೆ ಮಾಡಿಕೊಳ್ಳುವ. ಕ್ವಿಕ್ಕಾಗಿ ಆಗುತ್ತೆ, ಏನೂ ಇಲ್ಲ ಕಷ್ಟ. ನಿಮಗೆ ಬೆಳಿಗ್ಗೆ ಹೊತ್ತಲ್ಲಿ ಈ ಬ್ರೇಕ್ಫಾಸ್ಟನ್ನು ಬೇಗನೆ ತಯಾರು ಮಾಡ್ಕೊಳ್ಬೋದು. ಮತ್ತು ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಲಿಕ್ಕೆ ಟೈಮ್ ಇಲ್ವಾ, ಚಪಾತಿ ಮಾಡಲಿಕ್ಕೆ ಟೈಮ್ ಇಲ್ಲಾದರೆ ಈ ರೀತಿ ದೋಸೆ ಮಾಡಿಕೊಂಡು ತಿಂದ್ಕೊಳ್ಬೋದು. ನೋಡಿ, ಗರಿಯಾದ ನಮ್ಮ ಗೋಧಿ ದೋಸೆ ರೆಡಿಯಾಗಿದೆ. ಟೇಸ್ಟ್ ಮಾಡ್ಕೊಳ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.